ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮಧ್ಯಾಹ್ನ 3:20 ಆರಂಭ ಆಗಲಿದೆ ಚಂದ್ರಗ್ರಹಣ. ಯಾಕೆ ಗ್ರಹಣ ಇಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂದರೆ ಇದರಲ್ಲಿ ಪ್ರಾಕೃತಿಕವಾಗಿ ಜೊತೆಗೆ ವೈಯಕ್ತಿಕವಾಗಿ ಜನಸಾಮಾನ್ಯರ ಮೇಲೂ ಕೂಡ ಗ್ರಹಣ ಸಂಭವಿಸಿದ ಹೊತ್ತಲ್ಲಿ ಅದರ ಪರಿಣಾಮಗಳು ಅದರ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. 2 ಆಯಾಮಗಳಲ್ಲಿ ಗ್ರಹಣವನ್ನು ನೋಡಲಾಗುತ್ತೆ. ಒಂದು ಜ್ಯೋತಿಷಿಗಳ ಪ್ರಕಾರ ಏನು ಮಾಡಬೇಕು, ಗ್ರಹಣದ ಸಂದರ್ಭದಲ್ಲಿ ಆಚಾರ ವಿಚಾರಗಳು ಏನು ಹೇಳುತ್ತೆ ಅದನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ಜನಸಾಮಾನ್ಯರು ಎದುರು ನೋಡಿದ್ರೆ, ಮತ್ತೊಂದು ಕಡೆ ವಿಜ್ಞಾನಿಗಳು ಇದನ್ನ ವೈಜ್ಞಾನಿಕ ಲೋಕದಲ್ಲಿ ನೋಡುವಂತಹ ದೃಷ್ಟಿನೇ ಬೇರೆ. ಪ್ರಾಕೃತಿಕವಾಗಿ ಆಗುವಂತಹ ಸಹಜ ಪ್ರಕ್ರಿಯೆ, ಇದರಲ್ಲಿ ಹೊಸತೇನೂ ಇಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈ ವಿಸ್ಮಯಗಳನ್ನ ಕಣ್ಣಾರೆ ಕಂಡು ಆ ವಿಸ್ಮಯಗಳನ್ನ ಕಣ್ತುಂಬಿಕೊಂಡು ಹಲವಾರು ಸಂಶೋಧನೆಗಳಿಗೆ ಇದು ಸಾಕ್ಷಿ ಆಗುತ್ತೆ, ಕಾರಣ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ 2 ಆಯಾಮಗಳಲ್ಲಿ ಯಾವಾಗಲೂ ಕೂಡ ಗ್ರಹಣ ಸಂಭವಿಸುವ ಹೊತ್ತಲ್ಲಿ ಚರ್ಚೆಗಳು ಆಗ್ತಾನೆ ಇರುತ್ತೆ. ಬಟ್ ಸಹಜವಾಗಿ ರಾಜ್ಯದ ಜನ ಪಾಲನೆ ಮಾಡೋದೇನು, ಪ್ರಮುಖವಾಗಿ ದೇವಸ್ಥಾನಗಳು ನೋಡಿ, ದೇವರ ಹತ್ರ ಹೋದ್ರೆ ಇರುವಂತ ಸಮಸ್ಯೆಗಳು ದೂರ ಆಗುತ್ತೆ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ನಂಬುತ್ತೀವಿ. ಆದರೆ ಗ್ರಹಣದ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ದೇಗುಲಗಳ ಬಾಗಿಲು ಕೂಡ ಓಪನ್ ಇರಲ್ಲ. ಕಾರಣ ಏನು? ದೇವರಿಗೂ ಕೂಡ ಗ್ರಹಣ ಹಿಡಿಯತ್ತಾ? ಈ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಜೊತೆಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಚರ್ಚೆಯನ್ನು ಕೂಡ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬ್ಲಡ್ ಮೂನ್. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇರೋದ್ರಿಂದ ಆತಂಕ ಇದೆ, ಅದ್ರ ಜೊತೆಗೆ ಕುತೂಹಲದಿಂದ ಎದುರು ನೋಡ್ತಿದ್ದಾರೆ ಜನಸಾಮಾನ್ಯರು. ಇವತ್ತು ಚಂದ್ರಗ್ರಹಣದ ಗೋಚರ ಆಗುತ್ತಲ್ಲ, ನಾವು ಕೂಡ ನೋಡಬಹುದಾ, ನೋಡಿದ್ರೆ ಏನಾಗ್ಬಿಡುತ್ತೆ, ನೋಡದೆ ಹೋದ್ರೆ ಏನಾಗಬಹುದು, ಇಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಇದೆ. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ. ಕ್ಯಾಲೆಂಡರ್ ಚೇಂಜ್ ಆಗಿದೆ, ಹೊಸ ವರ್ಷ ಆಯಿತು. ಹಾಗಾಗಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದೀವಿ. ಹಿಂದೂಗಳಿಗೆ ಯುಗಾದಿ ಬಿಡಿ, ನಮಗೆ ಹೊಸ ವರ್ಷ ಅಂತ ಹೇಳ್ತೀರಿ ಬಹುತೇಕರು. ಬಟ್ ಕ್ಯಾಲೆಂಡರ್ ಪ್ರಕಾರ ನಾವು ಹೇಳ್ತಾ ಇರೋದು ಮಧ್ಯಾಹ್ನ 3:20 ಪ್ರಾರಂಭ ಆಗುತ್ತೆ. ಸಂಜೆ 6:47 ತನಕ ಕೂಡ ಗ್ರಹಣದ ಗೋಚರ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಈ ಚಂದ್ರಗ್ರಹಣ ಗೋಚರಿಸಲಿದೆ ಅಂತೆ. ಸಂಪೂರ್ಣ ಚಂದ್ರಗ್ರಹಣ ನಡೆಯೋದು ಕೇವಲ 58 ನಿಮಿಷ ಮಾತ್ರ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಭಾಗಶಃ ಮಾತ್ರ ಇದರ ಗೋಚರ ಆಗಲಿದ್ದು, ಭಾರತದ ಈಶಾನ್ಯ ಭಾಗದ ಕೆಲ ರಾಜ್ಯಗಳಲ್ಲಿ ಸಂಪೂರ್ಣ ಗೋಚರಿಸಲಿದೆ. ಗ್ರಹಣದ ವೇಳೆ ಬಹುತೇಕ ಎಲ್ಲಾ ದೇಗುಲಗಳು ಕೂಡ ಬಂದಾಗಲಿದ್ದು, ಗ್ರಹಣದ ಬಳಿಕ ದೇಗುಲದ ಶುದ್ಧೀಕರಣ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಯಾವಾಗ 7 ಗಂಟೆಯ ನಂತರ. ಅಲ್ಲಿಗೆ ಗ್ರಹಣದ ಸಂದರ್ಭದಲ್ಲಿ ದೇಗುಲಗಳ ಬಾಗಿಲು ಬಹುತೇಕ ಕ್ಲೋಸ್ ಆಗುತ್ತೆ. ದರ್ಬೆಯನ್ನ ಇಡೋ ಮೂಲಕ ಅಷ್ಟು ದೇಗುಲ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಭಕ್ತಾದಿಗಳಿಗೆ ಪ್ರವೇಶ ಇರಲ್ಲ, ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ, ಯಾವುದೇ ರೀತಿಯ ಪೂಜೆ ಪುರಸ್ಕಾರಗಳು ಗ್ರಹಣದ ಸಂದರ್ಭದಲ್ಲಿ ನಡೆಯಲ್ಲ. ವಿಶೇಷ ಅಲಂಕಾರ ಅಂತೂ ಇರೋದೇ ಇಲ್ಲ, ಅದನ್ನ ಗ್ರಹಣ ಅಂತ ಪರಿಗಣಿಸಲ್ಪಡುತ್ತೆ ಅಂತ. ಅದಾದ ಬಳಿಕ ಶುದ್ಧಿ ಕಾರ್ಯ ಆಗುತ್ತೆ. ಹಂಗಾಗಿ ಇಲ್ಲೊಂದಷ್ಟು ಪ್ರಶ್ನೆಗಳು ಬರೋದು, ಅಯ್ಯೋ ಜನಸಾಮಾನ್ಯರು ಆತಂಕ ಪಡಬೇಡಿ ಅಂತ ಹೇಳ್ತೀರಿ, ಆದ್ರೆ ದೇಗುಲಗಳ ಬಾಗಿಲು ಕ್ಲೋಸ್ ಆಗುತ್ತಲ್ಲ, ಅದಕ್ಕೇನು ಹೇಳೋದು? ಹಂಗಾದ್ರೆ ದೇವರಿಗೂ ಕೂಡ ಗ್ರಹಣನ, ದೇವರಿಗೂ ಮತ್ತು ಗ್ರಹಣಕ್ಕೆ ಇರುವಂತಹ ಸಂಬಂಧ ಏನು? ಬಹುತೇಕರು ಇದನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅದರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡೋಣ. ಅದರ ಜೊತೆಗೆ ಯಾವ್ಯಾವ ದೇಗುಲಗಳಲ್ಲಿ ಇವತ್ತು ಪ್ರವೇಶ ಇರೋದಿಲ್ಲ, ಎಲ್ಲೆಲ್ಲಿ ಗ್ರಹಣದ ಆಚರಣೆ ಇದೆ, ಭಕ್ತಾದಿಗಳಿಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಹೋಗುತ್ತೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿರುವಂತಹ ದೇಗುಲಗಳು ಕ್ಲೋಸ್ ಆಗೇ ಇರುತ್ತೆ ಇವತ್ತು ಅಂತ ಹೇಳುತ್ತಾ ಇದ್ದಾರೆ. ಹಾಗಾಗಿ ಯಾವೆಲ್ಲ ಪ್ರಮುಖ ದೇವಸ್ಥಾನಗಳಲ್ಲಿ ಇವತ್ತು ಕ್ಲೋಸ್ ಆಗಬಹುದು ಬಾಗಿಲು, ಎಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಸಿಗುತ್ತೆ, ಪೂಜೆ ಪುನಸ್ಕಾರಗಳು ಇರುತ್ತಾ, ಎಷ್ಟೊತ್ತಿಗೆ ಹೋಗಬೇಕು, ಅನೇಕ ಪ್ರಶ್ನೆಗಳು ಜನಸಾಮಾನ್ಯರಿಗೆ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವ ಪ್ರಯತ್ನ ನಮ್ದು. ಇನ್ನು ಬೆಂಗಳೂರಿನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಪ್ರತಿನಿತ್ಯ ಹೋಗ್ತಾನೆ ಇರ್ತೀರಿ. ಇವತ್ತು ಗ್ರಹಣ ಆಗಿರೋದ್ರಿಂದ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಹೆಂಗೆ ಆಚರಣೆ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ. ಸಂಗಮೇಶ್, ಇವತ್ತು ಚಂದ್ರಗ್ರಹಣ, ಇದರ ಪ್ರಯುಕ್ತ ದೇವಸ್ಥಾನದಲ್ಲಿ ಆಚಾರ ವಿಚಾರಗಳಲ್ಲಿ ಅಥವಾ ಈ ಪೂಜೆ ಪುನಸ್ಕಾರಗಳಲ್ಲಿ ಏನಾದರೂ ಬದಲಾವಣೆಗಳಿದೆಯಾ? ಭಕ್ತಾದಿಗಳಿಗೆ ಏನಾದರೂ ವಿಶೇಷ ಪ್ರಕಟಣೆ ಇದೆಯಾ ಚಂದ್ರಗ್ರಹಣದ ಪ್ರಯುಕ್ತ?
ಶ್ರುತಿ, ಏನು ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ಅಂದ ತಕ್ಷಣ ಇಲ್ಲಿ ದಿನಲೂ ಸಾವಿರಾರು ಭಕ್ತರು ಬಂದು ದರ್ಶನವನ್ನ ಪಡಿತಾರೆ. ಇವತ್ತು ವರ್ಷದ ಮೊದಲನೇ ಚಂದ್ರಗ್ರಹಣ ಸಂಭವಿಸ್ತಾ ಇರುವುದರಿಂದ ಇವತ್ತು ಮುಂಜಾನೆಯಿಂದ ಕೂಡ ವಿವಿಧ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಭಕ್ತರು ಕೂಡ ಬಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ವಿವಿಧ ಪೂಜೆಗಳನ್ನ, ಜಲಾಭಿಷೇಕ ಇರಲಿ, ರುದ್ರಾಭಿಷೇಕ ಇರಲಿ, ಹೀಗೆ ವಿವಿಧ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ. ಹೀಗಾಗಿ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸುವುದರಿಂದ ಇವತ್ತು 11 ಗಂಟೆಗೆ ಈ ದೇವಸ್ಥಾನವನ್ನ ಮುಚ್ಚಲಾಗುತ್ತೆ. ನಂತರ ಯಾವಾಗ ಚಂದ್ರಗ್ರಹಣವನ್ನ ಪೂರ್ಣಗೊಳ್ಳುತ್ತೋ ಆವಾಗ ಮತ್ತೆ ಈ ದೇವಸ್ಥಾನವನ್ನ ಓಪನ್ ಮಾಡಲಾಗುತ್ತೆ. ಅಂದ್ರೆ 7:30ಕ್ಕೆ ಈ ದೇವಸ್ಥಾನವನ್ನ ಓಪನ್ ಮಾಡಿ ಮತ್ತೆ ವಿವಿಧ ಪೂಜೆಗಳನ್ನ, ಕ್ಷೀರಯೋಗ ಪೂಜೆ ಇರ್ಲಿ, ಹೀಗೆ ಪಂಚಾಮೃತ ಪೂಜೆ ಇರ್ಲಿ, ಹೀಗೆ ವಿವಿಧ ಪೂಜೆಗಳನ್ನ ಮಾಡಿ ಭಕ್ತಾದಿಗಳಿಗೆ ದರ್ಶನವನ್ನ ಮಾಡಲು ಅವಕಾಶವನ್ನ ಕೊಡಲಾಗುತ್ತೆ. ಇದು 10:30 ರಾತ್ರಿ 10:30ರವರೆಗೆ ದರ್ಶನವನ್ನ ಮಾಡಲು ಅವಕಾಶವನ್ನ ಕೊಡಲಾಗುತ್ತೆ. ಹೀಗಾಗಿ ಇಲ್ಲಿನ ವಿವಿಧ ಸಾವಿರಾರು ಜನರು ಬರ್ತಾರೆ. ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ. ಶರತ್ ಇವರು ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶರತ್ ಅವರು ನಮ್ಮ ಜೊತೆ ಇದ್ದಾರೆ. ಅರ್ಚಕರೇ, ಈ ದೇವಸ್ಥಾನದಲ್ಲಿ ಸಾವಿರಾರು ಜನ ಬರ್ತಾರೆ. ಇವತ್ತು ಚಂದ್ರಗ್ರಹಣ ಇರುವುದರಿಂದ ಯಾವ ಸಮಯದಲ್ಲಿ ವ್ಯತ್ಯಯ ಆಗಲಿದೆ? ಈಗ ಬೆಳಗ್ಗೆಯಿಂದಲೇ ಯಾವ ಪೂಜೆ ನಡೀತಾ ಇದೆ? 9:30ಗೆ ರುದ್ರಾಭಿಷೇಕ ಶುರುವಾಗಿ ಇವಾಗ ಒಂದು ಮಹಾಮಂಗಳಾರತಿ 11 ಗಂಟೆಗಿದೆ. 12:00ವರೆಗೂ ಸಮಯ ಇರುತ್ತೆ. 12:00 ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಭಕ್ತಾದಿಗಳು. ಬರುವಂತರ 12:00 ಕ್ಲೋಸ್ ಆಯ್ತು ಅಂದ್ರೆ ತಿರ್ಗಾ 7 ಗಂಟೆಗೆ ತೆಗೆಯುತ್ತೆ ಸಂಜೆ. ಗ್ರಹಣ ಮೋಕ್ಷ ಆದ್ಮೇಲೆ ಒಂದು ಜಲಾಭಿಷೇಕ ಮಾಡಿ ಈಶ್ವರನಿಗೆ ಇಡೀ ದೇವಸ್ಥಾನ ಫುಲ್ ಸ್ವಚ್ಛತೆಯಾಗಿ ಈಶ್ವರನಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕ ಆಗಿ 7:00ವರೆಗೆ ಮಹಾಮಂಗಳಾರತಿ ಇರುತ್ತೆ. ನಂತರ ಭಕ್ತಾದಿಗಳು ವ್ಯವಸ್ಥೆ ಇರುತ್ತೆ ದರ್ಶನಕ್ಕೆ. ಈ ವಿವಿಧ ರಾಶಿಯವರಿಗೆ ಏನಾದರೂ ವಿಶೇಷ ಪೂಜೆಗಳನ್ನು ನಡೀತಾ ಇದೆ? ಸಿಂಹ ರಾಶಿಯವರು, ಆಮೇಲೆ ಕನ್ಯಾ ರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು, ಪುಬ್ಬ ನಕ್ಷತ್ರ ಸಿಂಹ ರಾಶಿಯವರು, ಮಕಾ ನಕ್ಷತ್ರ ಸಿಂಹ ರಾಶಿಯವರು ನವಗ್ರಹ ಶಾಂತಿ ಪೂಜೆಗೆ ಮಾಡಿಸಬೇಕು ಅಂತಿದೆ. ಚಂದ್ರನ ಶಾಂತಿ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಅದು ನಂತರ ಗ್ರಹಣ ಬಿಟ್ಟ ಮೇಲೆ ಬುಧವಾರ 9:00ವರೆಗೆ ನವಗ್ರಹ ಶಾಂತಿ ಪೂಜೆ ಇದೆ. 9:00ವರೆಗೆ ಶುರು ಆಯ್ತು ಅಂದ್ರೆ 11 ಗಂಟೆ ಮಹಾಮಂಗಳಾರತಿ ಇರುತ್ತೆ ನವಗ್ರಹಕ್ಕೆ. ವಿಶೇಷ ಪೂಜೆ ನಾಳೆ ಇದೆ. ಗ್ರಹಣ ಬಿಟ್ಟ ಮೇಲೆ ಅಭಿಷೇಕ ಆಗಿ ದರ್ಶನಕ್ಕೆ ಬರ್ತಾರೆ. ಸ್ನಾನ ಮಾಡ್ಕೊಂಡು ಬಂದು ತೀರ್ಥ ತಗೊಂಡು ಹೋಗ್ತಾರೆ ದೇವರು. ಅದು ವಿಶೇಷ. ಸಂಜೆಗೆ ಎಷ್ಟು ಸಮಯವರೆಗೆ ಅವಕಾಶ ಇರಲಿದೆ ಮತ್ತೆ ಎಷ್ಟು ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ? 1000 ಜನ ಬರ್ತಾರೆ. ಒಂದು 2000 ಜನ ನಿರೀಕ್ಷೆಯಲ್ಲಿದ್ದಾರೆ. ಆಮೇಲೆ 10 ಗಂಟೆವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನಂತರ ಬೆಳಿಗ್ಗೆ 6 ಗಂಟೆಗೆ ತೆಗೆಯುತ್ತೆ. ತಿರ್ಗಾ 1:30ವರೆಗೂ ಇರುತ್ತೆ. ನಾಳೆ ಏನು ವಿಶೇಷತೆ ಇರಲಿದೆ? ನಾಳೆ ನವಗ್ರಹ ಶಾಂತಿ ಪೂಜೆ ಇದೆ. ಬೆಳಗ್ಗೆ ಈಶ್ವರನ ರುದ್ರಾಭಿಷೇಕ ಆಗಿ 9 ಗಂಟೆಗೆ, 9:00ವರೆಗೆ ನವಗ್ರಹ ವಿಶೇಷ ಪಂಚಾಮೃತ ಅಭಿಷೇಕ ಆಗಿ ಅಕ್ಕಿ ಧಾನ್ಯ, ಒಂದು ಚಂದ್ರನ ಪ್ರೀತಿಯಾದಂತ ಅಕ್ಕಿ ಧಾನ್ಯದಲ್ಲಿ ಒಂದು ದೇವ್ರಿಗೆ ಇಟ್ಬಿಟ್ಟು ಶಾಂತಿ ಪೂಜೆ ನಡೆಯುತ್ತೆ ನಾಳೆ. ಅರ್ಚಕರ ಏನ್ ಹೇಳ್ತಾ ಇದ್ದಾರೆ, ಇಂದು ಚಂದ್ರಗ್ರಹಣ ಆದ್ಮೇಲೆ ವಿವಿಧ ಪೂಜೆಗಳನ್ನ ನಡೀತಾ ಇದೆ. ರಾತ್ರಿ 10-10:30 ತನಕ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.